ಗುಂಡುನ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಮನೆ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಪ್ಪ ಬಂದಿದ್ರು. ಮಮ್ಮಿ ನನ್ನ ತಾತ ಮನೆಗೆ ಹೋಗಬೇಕು, ನನ್ನ ಬೇಗ ರೆಡಿ ಮಾಡು ಅಂತ ಹೇಳಿ ಗುಂಡು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಹಬ್ಬಕ್ಕಂತ ತೊಗೊಂಡು ಬಂದಿರೋ ಬಟ್ಟೆನ ಹಾಕ್ಕೊಂಡ್ಲು. ಮೇಕಪ್ ಮಾಡ್ಕೊಳ್ಳೋದು ಅಂತ ಅಂದರೆ ತುಂಬ ಇಷ್ಟ ಇರೋ ನನ್ನ ಮಗಳು ಬರೀ ಬಟ್ಟೆ ಹಾಕ್ಕೊಂಡ್ರೆ ಮಾತ್ರ ರೆಡಿ ಅಲ್ಲ ಮಮ್ಮಿ, ನನಗೆ ನೀಟಾಗಿ ಜುಟ್ಟು ಹಾಕಿ ಕ್ರೀಮ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಐಲೈನರ್ ಹಾಕಿ ನೀಟಾಗಿ ನೀನು ರೆಡಿ ಆಗೋ ಥರ ರೆಡಿ ಆಗು ಅಂತ ಹೇಳಿ ಸೈಲೆಂಟಾಗಿ ಕೂತ್ಕೊಂಡು ಒಳ್ಳೆ ಡಾಲ್ ಥರ ರೆಡಿ ಮಾಡಿಸ್ಕೊಂಡ್ಲು. ಹ್ಯಾಪಿ ದಿವಾಲಿ. I love you all. ಗುಂಡುದೇನೋ ರೆಡಿ ಆಯಿತು. ಇವಾಗ ಬೇಗ ಬೇಗ ಹೋಗಿ ನಾನು ಕೂಡ ರೆಡಿ ಆಗಿಬಿಟ್ಟು ಬರ್ತೀನಿ. ಆಫ್ಟರ್ ಆಲ್ ಇಟ್ಸ್ ದಿವಾಲಿ ಗೈಸ್. ಮೊದಲು ತೋರಿಸು ಏನದು, ಯಾಕೆ ತಂದಿದ್ದು ತೋರಿಸು. ವಾವ್, ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಹೆಂಗೂ ಹಬ್ಬಕ್ಕೆ ರಜಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಗುಂಡನ್ನ ಕರ್ಕೊಂಡು ನನ್ನ ಸಿಸ್ಟರ್ ಮತ್ತು ಅವ್ರ ಹಸ್ಬೆಂಡ್ ಜೊತೆ ಮೂವಿ ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಹೋದ್ವಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟ ಮಾಡ್ಸೋಣ ಅಂತ ಅಂದರೆ ಜಪ್ಪಯ್ಯ ಅಂದರು. ಗುಂಡು ಒಂದು ತುತ್ತು ಊಟ ಮಾಡಲಿಲ್ಲ. ನನಗೆ ಬೆಳಗ್ಗೆ ಹಾಕ್ಕೊಂಡಿರೋ ಬಟ್ಟೆ ಬೇಡ, ನನಗೆ ಸಾಯಂಕಾಲ ಪಟಾಕಿ ಹೊಡೆಯೋಕೆ ಹೊಸ ಬಟ್ಟೆ ಬೇಕು ಅಂತ ಹೇಳಿ ಗುಂಡು ರೆಡಿ ಆದ್ಲು. ಇನ್ನು ನಮ್ಮ ಮೇಡಮ್ಗೆ ರೆಡಿ ಮಾಡೋದು ಅಂತಂದರೆ ಅಷ್ಟು ಈಸಿನಾ? ಮುದ್ದು ರೆಡಿ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು, ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ, ಮೇಲು ಕೀಳು ಭೇದ ನಿಲ್ಲಲು. ಭೇದವಿಲ್ಲ ಬೆಂಕಿಗೆ, ದ್ವೇಷವಿಲ್ಲ ಬೆಳಕಿಗೆ, ನೀ ತಿಳಿಯೋ ನೀ ತಿಳಿಯೋ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚಲು.